पायाच्या शस्त्रक्रियेसाठी आलेल्या एका महिलेला जिल्हा रुग्णालयातील कर्मचाऱ्यांनी रुग्णालयाच्या बाहेरच थंडीत अर्धा तास पडू दिल्याची घटना घडली आहे। पायाच्या शस्त्रक्रियेसाठी दाखल झालेल्या त्या महिलेला नवीन इमारतीतून जुन्या इमारतीत हलवायचं होतं, मात्र अँब्युलन्स तयार होण्याआधीच कर्मचाऱ्यांनी महिलेला स्ट्रेचरवर बाहेर आणलं। तिथे अँब्युलन्स नसल्याचे लक्षात आल्यानंतर तिला तिथे सोडून देण्यात आले। त्यावेळी मुसळधार पाऊस पडत होता, प्रचंड थंडी होती। अशा परिस्थितीत रुग्णवतीच्या आईला अर्धा तास थांबावं लागलं। नंतर आलेल्या अँब्युलन्स कर्मचाऱ्यांनी मुसळधार पावसातच महिलेला हलवलं। या संदर्भात माहिती देताना बीमचे संचालक अशोक कुमार शेट्टी म्हणाले की शस्त्रक्रिया केलेल्या रुग्णांना आम्ही नेहमी अँब्युलन्स मधूनच हलवतो। अशी घटना घडली असल्यास त्याबाबत कारवाई केली जाईल असे ते म्हणाले। ಇಲ್ಲ ಈಗ ಏನಾಗ್ತಿದೆ ಆ್ಯಕ್ಚುಲಿ ಒಂದು ಹೇಳ್ತೇನೆ, ನಿಮಗೆಲ್ಲ ತಿಳಿದಂಗೆ ನಿಮಗೆಲ್ಲ ಗೊತ್ತಿದೆ, ಇದು ಬೆಳಗಾಮಲ್ಲಿ ನಮ್ಮಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಒಂದು ಟೀಚಿಂಗ್ ಹಾಸ್ಪಿಟಲ್ 500 ಬೆಡ್ ಇದೆ. ನಮ್ಮದೆಲ್ಲ ಹಳೆ ಇದು ಬೆಡ್ ಇದೆ. ಅಂದರೆ ಸಿವಿಲ್ ಹಾಸ್ಪಿಟಲ್ ಈಸ್ ಕನ್ವರ್ಟೆಡ್ ಟು ಬಿಮ್ಸ್ ಬೆಳಗಾವಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಹಾಸ್ಪಿಟಲ್. ಈಗ ಏನಾಗಿದೆ ಅಂದರೆ ಒಂದು ಪ್ರಾಬ್ಲಮ್ ಏನಾಗಿದೆ, ಈಗ ನಾವು ಆ್ಯಕ್ಚುಲಿ ನಮ್ಮದು ಇದು ಕ್ಯಾಸುವಲ್ಟಿ ಬ್ಲಾಕ್ ಅಂತಿದೆ. ಇದು ಭಾಳ ಹಳೇದು ಬ್ಲಾಕ್ ಇದೆ. 1857 ಬ್ರಿಟಿಷರ ಕಾಲದಲ್ಲಿ ಇದು ನಮ್ಮಲ್ಲಿ ಅದು ಇದಾಗಿದೆ, ಅಂದರೆ ಓಪನ್ ಆಗಿದೆ. ಅದರಲ್ಲಿ ಏನಾಗಿದೆ, ನಾವು ಭಾಳ ರಿಪೇರಿ ಮಾಡಿ ಪೇಂಟಿಂಗ್ ಮಾಡಿದ್ರು ಈ ಬೆಳಗಾವಿ ಮಳೆಗೆ ಸಲುವಾಗಿ ಭಾಳ ಸೋರ್ತದಿದೆ ಆಗ್ತಿದೆ. ಹಾಗಾಗಿ ನಾವೇನು ಮಾಡಿದ್ದೆವು, ಈಗ ಕ್ಯಾಸುವಲ್ಟಿಯನ್ನು ಈಗ ನಮ್ಮದು ಈಗ ಕ್ರಿಟಿಕಲ್ ಕೇರ್ ಅಂತಲೇ ನಿಮಗೆ ನೋಡಿರ್ಬೋದು. ನಿಮಗೆ ಮೆಡಿಕಲ್ ವಾರ್ಡಲ್ಲಿ ಈಗ ಬಿಲ್ಡಿಂಗ್ಸ್ ಆಗ್ತಿದೆ. ಶಾರ್ಟ್ಲಿ ಇನ್ನೊಂದು 10 ದಿನದಲ್ಲಿ ಅದು ನಮಗೆ ಅವರು ಹ್ಯಾಂಡ್ ಓವರ್ ಮಾಡ್ತಾರೆ. ಇಡೀ ಕ್ಯಾಸುವಲ್ಟಿ ಮತ್ತು ಆ ಬಿಲ್ಡಿಂಗ್ ಯಾವುದು ನಮ್ಮದು ಸರ್ಜಿಕಲ್ ಬಿಲ್ಡಿಂಗ್ ಎಲ್ಲವೂ ಶಿಫ್ಟ್ ಮಾಡ್ತಿದ್ದೆವು. ಈಗ ಆಲ್ರೆಡಿ ಸರ್ಜರಿಯನ್ನು ಪೂರ್ಣ ಸರ್ಜರಿ ಬಿಲ್ಡಿಂಗನ್ನು ಈ ಸೂಪರ್ ಸ್ಪೆಷಾಲಿಟಿಗೆ ಶಿಫ್ಟ್ ಮಾಡಿದ್ದೆವು. ಇವನ್ ಆರ್ಥೋವನ್ನು ಶಿಫ್ಟ್ ಮಾಡಿದ್ದೆವು. ಬಟ್ ಏನಾಗಿದೆ, ಒಂದು ಸ್ವಲ್ಪ OT ಪ್ರಾಬ್ಲಮ್ ಆಗಿ OT ಅದಿನ್ನೂ ಈಗ ನಾವು ರಿಪೀಟೆಡ್ಲಿ ಹೇಳ್ತಿದ್ದೆವು. ಅದು OTದೆಲ್ಲ ಕೆಲವು ಸ್ವಲ್ಪ ಅದರದ್ದು ಟೆಸ್ಟ್ ಎಲ್ಲ ಬರಬೇಕು, ಪಾಸಿಟಿವ್ ಇದು ರಿಪೋರ್ಟ್ ಎಲ್ಲ, ನೆಗೆಟಿವ್ ರಿಪೋರ್ಟ್ ಎಲ್ಲ, ಬ್ಯಾಕ್ಟೀರಿಯಾ ಫ್ರೀ ರಿಪೋರ್ಟ್ ಬರಬೇಕು. ಅದರ ಸಲುವಾಗಿ OT ಸಲುವಾಗಿ ಏನಾಗ್ತಿದೆ, ಆರ್ಥೋದಲ್ಲಿ ಮಾಡ್ಯುಲರ್ OTದಲ್ಲಿ ಮಾಡ್ತಿದ್ದಾರೆ. ಮಾಡಿ ಅಲ್ಲೇ ನಾವು ಅವ್ರನ್ನೇ ಪೋಸ್ಟ್ ಆಪರೇಟಿವ್ ಕೇರು ಅಲ್ಲೇ ಮಾಡಿದ್ದೆವು. ಆದಮೇಲೆ ಇಲ್ಲಿಗೆ ಶಿಫ್ಟ್ ಮಾಡ್ತಿದ್ದೆವು. ಅದಕ್ಕೂ ಆ್ಯಂಬುಲೆನ್ಸು ಇಟ್ಟಿದ್ದೆವು ನಾವು. ಆ್ಯಕ್ಚುಲಿ ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡ್ತಾ ಇಲ್ಲ. ಅದೀಗ ಈಗ ನಾನೀಗ ಹೇಳ್ತೇನಲ್ಲ, ಈಗ 1-2 ಕೇಸ್ ಆಗಿದೆ. ಅದು ಆ್ಯಕ್ಚುಲಿ ಆ್ಯಂಬುಲೆನ್ಸ್ ಅದಕ್ಕಾಗಿ ಒಂದು ಇಟ್ಟಿದ್ದೆವು. ಈಗ ನಾನೇ ಈಗ ಅವರಿಗೆ ಫೋನ್ ಮಾಡಿ, ಯಾರಿಗೆ ನಮ್ಮ ಅದು ಆ್ಯಂಬುಲೆನ್ಸ್ ನಿರ್ವಾಹಕನಿಗೆ ಫೋನ್ ಮಾಡಿ ನಾನೀಗ ಅವರಿಗೆ ಇದು ತೊಗೊಂಡಿದ್ದೇನೆ, ಅಂದರೆ ಓರಲಿ ವಾರ್ನಿಂಗು ಮಾಡಿದ್ದೇನೆ ಮತ್ತು ಅವ್ರ ಮೇಲೆ ಆ್ಯಕ್ಷನು ತೊಗೊಳ್ತೇನೆ ಅಂತ ಹೇಳಿದ್ದೇನೆ. ಅದು ಈಗ ಇದು ಇಟ್ ಈಸ್ ಫಾರ್ ಓನ್ಲಿ ಫಾರ್ 10 ದಿನಕ್ಕೆ ಇದು ಪ್ರಾಬ್ಲಮ್ ಆಗಿದೆ. ಈಗ ಇಮಿಡಿಯೇಟ್ಲಿ ನಾವು ಶಿಫ್ಟ್ ಮಾಡ್ತೇವೆ. OTಯು ನಮ್ಮದೀಗ ಮಾಡ್ಯುಲರ್ OT ಇದೆ 9 ಇದು. ಈ ಹಾಸ್ಪಿಟಲ್ ಬೆಳಗಾಮ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸೆಂಟ್ರಲ್ AC ಇದೆ ಮತ್ತು 9 ಮಾಡ್ಯುಲರ್ OT, ಭಾಳ ಸುಸಜ್ಜಿತವಾದ ಅತ್ಯಂತ ಅಂದರೆ ಸ್ಟ್ಯಾಂಡರ್ಡ್ OT ಇದ್ದವು. ಹಾಗಾಗಿ ನಾವು ಆರ್ಥೋ ಮತ್ತು ಸರ್ಜರಿ ಇಲ್ಲಿ ಶಿಫ್ಟ್ ಮಾಡಿದ್ದೆವು. ಚಿಕಿತ್ಸೆ ಆದಮೇಲೆ ಹೈಜಿನಿಯಾಗಿ ಇರಬೇಕು. ಅಲ್ಲ, ಪೋಸ್ಟ್ ಆಪರೇಟಿವ್ ಅಲ್ಲ ಅದು. ಅಲ್ಲ, ಅದು ಅವರು ಈಗ ನಾನು ಅದಕ್ಕೆ ಈಗ ನನ್ನ ಗಮನಕ್ಕೆ ಬಂದಿದೆ. ನಾನು ಅವ್ರ ಮೇಲೆ ಆ್ಯಕ್ಷನು ತೊಗೊಳ್ತೇನೆ. ಮತ್ತು ಈಗ ಆ್ಯಂಬುಲೆನ್ಸು ಅಲ್ಲಿ ಆಲ್ರೆಡಿ ಇಟ್ಟಿದ್ದಾರೆ. ಅದು ಏನಾಗಿದೆ, ನಮ್ಮ ನರ್ಸಿಂಗ್ ಸಿಬ್ಬಂದಿ ಪೇಷಂಟ್ ದರ್ ಇಸ್ ನೋ ಕೋರ್ಡಿನೇಷನ್ ಬಿಟ್ವೀನ್ ಪೇಷಂಟ್ ಮತ್ತು ಇವ್ರ ಮೇಲೆ ಅಷ್ಟು ಕೋರ್ಡಿನೇಷನ್ ಇಲ್ಲದೆ ಏನೋ ಪ್ರಾಬ್ಲಮ್ ಆಗಿದೆ. ಇದು ಹಾಗಾಗಿ ಏನಾಗಿದೆ, ಇಟ್ ಈಸ್ ನಿಯರ್ ಬೈ ಅನ್ನೋದ್ರಿಂದ ಕೆಲವು ಸಲ ಏನಾಗ್ತದೆ, ಜಸ್ಟ್ ಕೆಳಗೆ ಅಂಡರ್ಗ್ರೌಂಡಲ್ಲಿ ಲಿಫ್ಟ್ ಇದೆ, ಅಲ್ಲಿಂದ ಸ್ಟ್ರಕ್ಚರಲ್ ಮೇಲೆ ಹೋಗ್ತಾರೆ. ಅಂದರೆ ಅವೆಲ್ಲ ಏನು ಈಗ ಪೋಸ್ಟ್ ಆಪರೇಟಿವ್ ಕೇರ್ ಮುಗಿದು ವಾರ್ಡಿಗೆ ಶಿಫ್ಟ್ ಮಾಡೋ ಪೇಷಂಟನ್ನು ಹಂಗೆ ಮಾಡ್ತಿದ್ದಾರೆ. ಈಗ ಅದು ಆ್ಯಂಬುಲೆನ್ಸು ಇಟ್ಟಿದ್ದೇವೆ, ಅದಕ್ಕೆ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಇವತ್ತು. ಈಗ ಹೇಳಿದ್ದೇನೆ, ಈಗ ಓರಲಿ ವಾರ್ನ್ ಮಾಡಿದ್ದೇನೆ. ಮತ್ತು ಮುಂದೆ ಅದೇನಾದ್ರು ಮರುಕಳಿಸಿದ್ರೆ ನನ್ನ ಗಮನಕ್ಕೆ ಬಂತಂದ್ರೆ ನಾನು ಅವ್ರಿಗೆ ಮೇಲೆ ಇದು ತೊಗೊಳ್ತೇನೆ. विनोद कोलकार, KMM मराठी, बेळगाव।